वक्रतुण्डमहाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ಕುಮಾರನ ಚರಣ ಕಮಲಕ್ಕೆರಗಿ ಶಾರದೆಗೆ ವಂದಿಸುವೆ ಶರದಿ ಶಯನೆ ಜಯ ಶರಗುಂಡಿ ಬೇಡುವೆ ಶರದಿ ಸುತೆಯ ಕಥೆಯರುವೆ ಸಾಕ್ಷಾತ್ ಶ್ರೀಹರಿ ವಕ್ಷ ಸ್ಥಳವಾಸಿಯೇ ಶುಕೇಪಣನನ್ನೇ ಪಡೆದ ಮೋಕ್ಷದಾಯಕಳ ಶ್ರೀ ಲಕ್ಷ್ಮಿಯೇ ಕರುಣ ಕಟಾಕ್ಷದಿ ನೋಡಬೇಕೆನ್ನ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಮಾಧವ ನರಸಿಂಹ ಲಕ್ಷ್ಮಿ ದೇವಿಯ ಮಹಿಮೆ ಕೊಂಡಾಡುವ ದೀಕತೆ ಕೇಳುವುದು ಕಿವಿಗೊಟ್ಟು ಜನರು ತಿರುತೀರದು ಪಟ್ಟಣದವಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತಾಗಿ ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ ಬಿಡದೈದು ಮನೆ ತಿರುಗುತ್ತಲೇ ಸೊಸೆಯರು 4 ಮಂದಿ ಗಂಡು ಮಕ್ಕಳು ಹಸುಗೂಸುಗಳು ಮನೆಯ ತುಂಬ ಅಶನ ವಸನಕ್ಕಿಲ್ಲ ಹಸಿದ ಮಕ್ಕಳಿಗಾಲು ಮೊಸರುವನ್ನು ಮೊದಲಿಲ್ಲ ಅತಿ ಗುಣವಂತರು ಗತಿ ಇಲ್ಲ ಗ್ರಾಸಕ್ಕೆ ಅಮಿತ ಭೋಜನವ ಮಾಡುವರು ವೃತನೇಮ ನಿಷ್ಠೆ ನಿರತ ದರಿದ್ರನು ಶ್ರೀಪತಿ ಸತಿದೂಡುವರು ಒಂದು ದಿನದಲ್ಲಿ ಬಂದ ಮಂದಿ ಮಂದಿರದಲ್ಲಿ ಚಂದಾದ ಸುಣ್ಣ ಸಾರಣೆಯು ರಂಗವಲ್ಲಿಯ ಚಿತ್ರ ಬಣ್ಣ ಕಾರಣೆ ಮಾಡಿ ಮುಂದೆ ತೋರಣ ಕಟ್ಟುತ್ತಿಯರು ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಚಟ್ಟಿಗೆ ಬರೆಯುವುದನ್ನೇ ತಾಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಘನಭಕ್ತಿಯಿಂದ ಕೇಳಿದನು ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟ ಧರಿಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆ ಮಾಡಬೇಕು ಒಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳಗಿಟ್ಟು ಪೂಜಿಪೆನು ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲಗೈಲಿ ಶ್ರೀದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಗೋಧಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪ ತಂದು ಇತ್ತರು ಹಿಡಿಹಿಡಿಯಂತ ತಂದ ಪದಾರ್ಥವ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆನೆ ಹೇಳಿದನು ಇಂದಿರಾ ದೇವಿ ಹಾಗೆಂದು ಪೂಜೆ ಮಾಡಿ ಆನಂದ ಕೊಡುವಳು ನಮಗೆ ಕಬ್ಬು ಬಿಲ್ಲೊಡೆವ ಕಾಮನ ಮಾತೆ ಮಹಾಲಕ್ಷ್ಮಿ ಉರ್ವಿಯೊಳುತ್ತು ಮಳಿಕೆ ಹಬ್ಬದೊಟ್ಟಿಗೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆ ಹೇಳಿದ ಚಿಕ್ಕ ಸೊಸೆ ಎಣ್ಣೆ ಕುಂಕುಮ ಕೈಯಲ್ಲಿ ತಕ್ಕೊಂಡು ನಡೆದಾಳ ಹಾದಿಯಲ್ಲಿ ಚೊಕ್ಕ ಚಿನ್ನದ ಗೊಂಬೆ ಅಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಳು ಹುಡುಗಿ ಎಂತ ಹೋಗುವೆ ಮನೆಯಲ್ಲಿ ಅಡಿಗೆ ಏನೇನು ಮಾಡುವಿರಿ ಹಿಡಿದೆಣ್ಣೆ ಕುಂಕುಮ ಕೊಡುವ ದಿನ್ಯಾರಿಗೆ ಕೊಡಬಾರದೇನೆ ನಿನಗೆ ಯಾರಾದರೆ ನಮ್ಮ ದಾರಿ ನೋಡದೆ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆ ಹಿಗ್ಗಿದಳಂದತೆ ಮಾವನ ಮುಂದರುಗಿದಳು ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗೋಲಿ ಬರೆದು ಬಾಗಿಲಿಗೆ ಬಣ್ಣವನು ಕಳಿರು ತೋರಣ ಕಟ್ಟಿ ಸರ್ವ ಸಂಭ್ರಮದಿಂದ ಎರೆದುಕೊಂಡೆಲ್ಲರೂ ಬೇಗ ಕಮಲಕ್ಕೆ ಕಬ್ಬು ಕದಳಿ ಕಂಬ ಪಾಳೆ ಗುರೆ ಕಟ್ಟಿ ಚಿತ್ರ ಮಂಟಪವು ಎಡಬಲದಲ್ಲಿ 4 ನಂದಾದೀವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮ ಪೀಠಗಳು ಚಟ್ಟಿಗೆ ಒಳಗಾಗಿ 5 ಫಲಗಳ ತುಂಬಿ ಮುತ್ತೈದೆಯರೆಲ್ಲರೂ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಸಿನ ಕುಂಕುಮ ಗಂಧವು ಕಿಟು ಗೆಜ್ಜೆ ವಸ್ತ್ರ ಪಾರಿಜಾತ ಸಂಪಿಗೆ ಮುಡಿಸಿ ಮಲ್ಲಿಗೆ ದಂಡೆ ಒಡಿಸಿ ತೆಂಗಿನಕಾಯಿ ಉಡಿ ತುಂಬೋರು ಪ್ರತಿ ಫಲಗಳು ಭಕ್ಷ್ಯ ಶಾವಿ ಪರಮಾನ್ನ ಚಿತ್ರಾನ್ನ ಸಣ್ಣಕ್ಕಿ ಶಾಲನ್ನ ಸೂಪಗಳು ಚಕ್ಕೋಲಿ ಗಂಜಿ ಚಂದು ಬೇರುವ ಸಂಡಿಯ ಬೋರಿಗಳು ಸಕ್ಕರೆ ಘೃತ ಕ್ಷೀರ ಸಕಲ ಪಕ್ವಾನ ಮಂಡಿಗೆ ಬಿಸೋರಿಗೆ ಗುಳ್ಳೋರಿಗೆಗಳು ಚಂದ್ರನ ಕೊಡುವ ಶಾವಿಗೆ ಪೇಣೆ ಆ ದಿವ್ಯ ಬುಂದಿಯ ಗುರುಗುರಿ ಅನ್ನರಸು ಬೇಕಾದ ಬೇಸನ್ನು ಬಿಳಿಯ ದಳೆ ತುಂಡಿ ಮೋತಿ ಚೂರು ಚೂರಲಾಡು ಸೇಟುಟಕರ ಬಿಳುಪಿನಂತೆ ಜಲೇಬಿ ಸಿಕ್ಕೆ ದುಂಡಿ ಬಲಾಸಗಳು ಹೋಳಿ ಎಣ್ಣೋರಿಗೆ ದೋಸೆ ಕಾಯಿ ಹಾಲು ತೈಲದಿ ಕರಿದೂರಣ ಕಡಬು ಸುರುಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗಿನಿಂದೊಪ್ಪುವ ಕಡಬು ಸಾರು ಸಾಂಬಾರ ಸಾಸಿವೆ ಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು ಹೀರು ಮಾಲತಿ ಕೌಲಿ ಪರಡಿ ಪರಮಾನ್ನ ಮುನ್ನಾರ ಚಟ್ನಿ ಕೋಸಂಬರಿಗಳು ಹಾಗಲಕಾಯಿ ಸೌತೆ ಹಂದರದವರೆ ಹೀರೆ ಬಾಳೆ ಬೆಂಡೆ ಕುಂಬಳಗಳು ಮಾಗಿ ದಲಸಿನಕಾಯಿ ಕಲಸು ಮೇಲೋಗರ ಗೆಣಸು ಗುಳ್ಳಕಾಯಿ ಬೀಜಗಳು ನಿಂಬೆ ಬಾತು ಸೌತೆ ಬಾತು ಕೇಸರಿ ಬಾತು ಕೆನಿಕೆನೆ ಮೊಸರು ಒಗ್ಗರಣೆ ಹಸಿ ಅಲ್ಲ ಬಿಸಿ ಹಾಲು ಹೊಸ ಬೆಣ್ಣೆ ಇಂದೊಪ್ಪ ಕಲಸುವ ಭಾಗಗಳು ಮುದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತಾಗಿ ಶುದ್ಧ ಸುಣ್ಣ ಎಲೆ ಅಡಿಕೆ ಯಾಲಕ್ಕಿ ಪತ್ರೆ ಕಾಯಿ ಲವಂಗ ಹಚ್ಚಿಕೊಂಡರೆಲ್ಲ ನರಸಿನ ಗಂಧ ಕುಂಕುಮ ಎತ್ತಿ ಚಾಮರವ ಬೀಸುತ್ತಲೇ ಅಚ್ಚುತ ನರಸಿ ಅನುಗ್ರಹದಿ ನೋಡಿ ಬೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾಧೀಶ್ವರೊಡೆಯ ರಾಜಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಮೋ ನಮೋ
ಎಂದು ಕೈ ಮುಗಿದು ಮಂತ್ರಾಕ್ಷತೆ ಶಿರದಲ್ಲಿ ಬೇಡುವರು. ಹಾಡುತ್ತಾ ಪಾಡುತ್ತಾ ಮಾಡುತ್ತಲಾರತಿ ಬೇಡುತ್ತಾ ಮುಡಿದ ಮಲ್ಲಿಗೆಯ ನೋಡುತ್ತಾ ನಲಿಯುತ್ತಲಿರುತ್ತಾ ದಯ ಮಾಡುತ್ತಾ ಕೊಟ್ಟಳ ವರವ. ಹೊತ್ತ ಬಾಳಾಯಿತು ಮುತ್ತೈದೆ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ. ಅಷ್ಟು ಅಡಿಗೆ ಎಲೆ ಬಡಿಸಿ ಕುಂಕುಮ ಬಿಳ್ಳ ಇಟ್ಟು ಪುಟೇನೆ ಮುಚ್ಚಿದರು. ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಡಗೂಡಿ ಉಂಡು ಬಿಳ್ಳವನೇ ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದಿತು ಹೀಗೆಂದು ಸಂತೋಷ ಪಡುವರು. ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡಬು ಅಂಬಲಿ ಪರಮಾನ ತಿಳಿಗಾನದೆಳ್ಳೆಣ್ಣೆ ಹಿಂಡಿ ಪಲ್ಯದೆವಿ ಪೂಜೆ ಮಾಡುತ್ತೇನೆ ದೇವನು. ಎರಡನೇ ಶುಕ್ರವಾರ ದಿನ ಮುತ್ತೈದೆಗೆ ದೃಢವಾಗಿ ಹೇಳಿ ಬಾಯುತ್ತ ಎಣ್ಣೆಗೆಯ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ಹಿಡಿದಳು ಇನ್ನೊಂದು ಪಥವನ್ನು. ಬಾಜಾರ ಬಿಟ್ಟು ಬದಲು ಮಾರ್ಗ ಹಿಡಿಯಲು ಆದಿಗೆ ಬಂದಡ್ಡ ಗಟ್ಟಿ. ಆದಿ ಶುಕ್ರವಾರ ಹೇಳಿ ಎನ್ನ ಬಿಟ್ಟು ಯಾರಿಗೆ ಹೇಳುವೆ ಭುಜಕ್ಕೆ. ನಮ್ಮ ಗೊಡವೆಯಾತ ತಮ್ಮ ನಿಮಗೆ ಸುಮ್ಮನೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆ ಬಡಿಸಿ ಅಂದಿಗಿಂದಿ ಅದೇ ಉಣ್ಣಬೇಕಾದ ರೋಗಮ್ಮ. ತಂಗಳೊಟಗಳು ಕಾಲಿನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಾಗಲೇ ಹಂಗು ನೂಲು ಕಟ್ಟೆನಲ್ಲಿ ತಂಗಳು ನಿನಗುಣಿಸುವೆನೆ. ಬಡವಾದ ಮಾತೆಗೆ ಬಡಿಸಿಟ್ಟೇನೇನು ಬಡವೆಲ್ಲ ನಾ ಭಾಗ್ಯವಂತೆ ತಡೆಯದೆ ಬರುವೆನು ತಾಯೆಣ್ಣೆ ಕುಂಕುಮ ಹಿಡಿದಳು ನಡೆದಳು. ಕೊಟ್ಟೆಣ್ಣೆ ಕುಂಕುಮ ತಟ್ಟನೆ ನಡೆದಳು ಅಷ್ಟು ಆತೇನೆ ಹೇಳಿದಳು. ಇಂತಲಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೆನು ಎಷ್ಟು ಹೇಳಲಾಕೆ ಚಲಿಕೆಯ. ಸಿರಿದೇವಿ ಪೂಜೆ ನೈವೇದ್ಯಗಳಾದವು ಹೊಡೆದವು 3 ಗಂಟೆಗಳು. ಬರಲಿಲ್ಲ ಮುತ್ತೈದೆ ಎಂದೆಲೆ ಬಡಿಸಿಟ್ಟು ಸರ್ವರೂಟವನ್ನೇ ಮಾಡಿದರು. 3ನೇ ವಾರ ಮುತ್ತೈದೆ ಕೇಳುವರು ಮತ್ಯಾರೆಂದು ವಿಚಾರ ಮಾಡುವರು. ಮಾವನವರ ಮುದ್ದು ಮಾತ ನೋಡಿ ಎಂದು ತಾನು ಇನ್ನೊಬ್ಬ ಸೊಸೆಯು ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ಇನ್ನೊಂದು ಓಣಿಯಲ್ಲಿ ಬಡಬಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮ ಕೊಡುವುದಿನ್ಯಾರಿಗೋ ಕಣವ. ಅವತನವಲ್ಲ ಅತಿ ಬಡವರು ನಾವು ಗತಿ ಇಲ್ಲದವರೇ ಹಬ್ಬಕ್ಕೆ ಸುತರಾಡ ಹೋಗ್ಯಾರು ಹುಡುಕತ ಬಂದೇ ಬಿಡುದಾಗಿ ಪತಿ ಬೈವರೆನ್ನ ಮನೆಯಲ್ಲಿ. ಅವರು ತಲೆಯ ಮಾತಿನ ಬಗ್ಗೆ ನಾನು ಅಲ್ಲೇನು ಹಗರಣಾಗಿತ್ತೀನಿ ನೋದೆ. ಮೊದಲಿನ ಶುಕ್ರವಾರ ಹೇಳಿ ಎನ್ನ ಬಿಟ್ಟು ಬದಲು ಮುತ್ತೈದೆ ಹೇಳುವರೆ. 2 ವಾರ ಹೊಸಗುಡಿ ಊಟ ಇಟ್ಟು ಬರಡ ಕಳೆನ ಉಂಡಂತೆ ಕಡಲೆ ಊರಣ ಕರಿಗಳು ಕಡದ ಬೆಣ್ಣೆ ಕಾಸಿತು ಬಡಿಸನೆಗೆ. ಮೆಚ್ಚಿಕೊಂಡಳಕ್ಕೆ ಮಾತಿ ಮರುಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವೆ ಎಂದು ಈ ಕ್ಷಣ ಬರುವೆನುಗೆಂದು. ಕೊಟ್ಟೆಣ್ಣೆ ಕುಂಕುಮ ತಟ್ಟನೆ ಬಂದಳು ಒಂದೊಂದನ್ ಮಾಡಿ ವರ್ಣಿಸ್ತ. ಇಂದಾಕೆ ಮನೆಗೆ ಬಂದಡಿಗೆ ಮಾಡು ಹೀಗೆಂದು ಸಂತೋಷ ಪಡುವರು. ಕಡಲೆ ಹೂರಣ ಕಸಿ ಕಸಿ ಕೊಬ್ಬರಿ ಅಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳಕು ಕಲಸಿ ಕಲ್ಲ ಸಕ್ಕರೆ ಕರಿಗಳು ಬೆಣ್ಣೆ ಕಾಸಿ ತುಪ್ಪವು ಸೊಸಿಲಿಂದ. ಸಿರಿದೇವಿ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು. ಬರೆದೆ ಬಾರಿಸದೆ ಬರಿಯ ಮಾತಿನ ಜಾಣೆ ಬರಲಿಲ್ಲ ಎಂದು ನುಡಿದರು. ಹುಟ್ಟಿದ ಮೇಲಿಂತ ಕಡಬು ಕಂಡಿದ್ದಿಲ್ಲ ನಿಮ್ಮ ಊಟ ಉಂಡವರು ನಾವಲ್ಲ. ಮುತ್ತೈದೆ ಪುಣ್ಯದಿಂದ ಊಟ ದೊರಕಿ ಚಂದವರು ನಮ್ಮತ್ತ ನುಡಿದರು. 4ನೇ ವಾರ ನಾನೇ ಬರುವೆ ಎಂದು ಆಕೆ ಹೋದಳು ಮಗ ನರಸಿ. ಬೇಕಾದವರು ಬಂದು ಕಾಡಿದನ ಕೂಡ ಯಾಕೆ ಗೊಬ್ಬರ ಬೆಳೆಯು. ದೊಡ್ಡ ಬಾಗಿಲು ಬಿಟ್ಟು ದಿಡ್ಡಿ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು. ವಜ್ರದ ಗೊಂಬೆಯನ್ನು ತೊಳೆದ ಮುತ್ತೈದೆ ನಿಂತಿದ್ದಳಾಗೆದುರಿಗೆ ಬಂದು. ಸರ್ವರೊಳಗೆ ಹಿರಿಯ ಸೊಸೆಯು ನೀನೆಂಬಂತ ಕರುವ ಅಹಂಕಾರದಲ್ಲಿ ನೀನು ಸರಿಯಾಗಿ 3 ಎಳೆಯನ್ನು ಕರೆಯಲು ಕಾರಣವೇನೆ. ಕರಳಿಗೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನು ತಿರುಗುವಿನಾರದರಂತೆ ಇರುವವನಿರುವ ತೋರಿದರೀಗ ನಾ ನಿಮ್ಮ ಕರೆದುಡಿಸುವೆ ನಿಮಗೆಂದು. ದೂರುಂಟು ನಮ್ಮನೆ ದಾರಿಯ ಸಾಧ್ಯವು ನೋಡಿ ಬಂದವರು ದಾರಿಲ್ಲ. ಆಹಾರವಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಣುವುದು. ಮಧ್ಯಾಹ್ನ ಹೊತ್ತಿಗೆ ಸಿದ್ಧಾಗಿ ಬರುವೆನು ಭದ್ರವಾದನ ಕೊಡುವೆನು. ಶುಭ್ರವಾದ ಬಾರಿ ಕಡಲಿ ಉಡಿ ತುಂಬುವರು. ಆಗರದೊಳಗಿನ ರಗಿಣಿ ಮರನೇರಿ ಮಾಗಿದ ಫಲವ ಮೆದ್ದಂತೆ ಬೇಗ ಬಂದೀಗ ನಿಮ್ಮನೆಯಲ್ಲಿ ಊಟ ಮಾಡಿ ತೇಗುತ್ತ ತೃಪ್ತಳಾಗುವೆನು. ಮಾಯಾದೇವಿ ಮಾಯಾ ಮಾತಿಗೆ ಮರುಳಾಗಿ ತಾ ಕೊಟ್ಟಳೆಣ್ಣೆ ಕುಂಕುಮ ನಾವು ಕಾರ್ಯಕ್ಕೆ ಮಾಡುವುದೆಂದು ಹೇಳಿಕೊಂಡಳು ಶಿಫಾರಸು. ವರಗೌರಿ ಪೂಜೆ ನೈವೇದ್ಯಗಳಾದವು ಹೊರಗತ್ತು ತಾಸು ಮೀರಿದವು. ಬರಲಿಲ್ಲ ಮುತ್ತೈದೆ ಎಂದೆಲೆ ಬಡಿಸಿಟ್ಟು ಸರ್ವರೂಟವನ್ನೇ ಮಾಡಿದರು. ಬಂದಿತಾಗೆ ಧನ್ಯವಾರ ಮುತ್ತೈದಿಗೆ ಇಂದು ನೀ ಹೇಳಿ ಬಾಯುತ್ತ. ಹೆಂಡತಿ ಕರೆದು ಹೇಳಿ ಕುಂಕುಮ ಎಣ್ಣೆ ತಕ್ಕೊಂಡು ತಾಂಡದಳು ಬೇಗ.
ಬೀದಿ ಬಿಟ್ಟು ಬದಲ್ ಹಾದಿಗೆ ಬಂದಳು, ಹಾದಿಗೆ ಬಂದಡ್ಡಗಟ್ಟಿ. ನೀ ದಯ ಮಾಡಿ ಬಂದೇನ ಔತಣ ಆಧಾರದಿಂದೇಳುವುದಕ್ಕೆ. ಜಪ್ಪಿಸಿ ಬಂದು ಔತಣ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೆ. ಒಪ್ಪತ್ತಾರು ಊಟ ಮಾಡದವರ ಮಾತು ಒಪ್ಪಿಕೊಳ್ಳೋಣ ಹೇಗಮ್ಮ. ಬಂದ ಔತಣ ಕಂಡು ಮಕ್ಕಳ ಭಾಗ್ಯವೆಲ್ಲ ಲೋಕದಲ್ಲಿ. ಕಂಡಲ್ಲ ಔತಣ ಹೇಳಿ ಕರೆಯದಿರುವುದೇನೆ ಚಂದವೇ ನಿಮ್ಮ ನಡತೆಯು. ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭ ಶಕುನಗಳು. ಇಟ್ಟು ಮೇಲೆ ಜೇನು ಇಟ್ಟಂತೆ ಬರುವೆನು, ಲಕ್ಷ್ಮಿ ಸರಿಗೆ ನಾ ಕೊಡುವೆನು. ಅವಕಾಶ ಕೊಡುವೆನು ಸಾವಕಾಶ ಅಡಿಗೆ ಮಾಡು ದಿನಕರ ಮುಳುಗೋ ಕಾಲದಲ್ಲಿ. ದನಕರು ಬರುವ ವೇಳೆಗೆ ನಾನು ಬರುವೆನು ಮನೆಗೆ ಹೇಳಮ್ಮ. ಅಂಗಲ ಸಾರಿಸು ರಂಗು ತೋರಣ ಕಟ್ಟು ರಂಗವಲಿಯ ಚಿತ್ರ ಬರೆದು. ಅಂಬಾರು ದಿನ ಕಟ್ಟಿ ಅರಮನೆ ಬಾಗಿಲು ಮುಂದೊಂದು ನಡೆಸುವುದಿಲ್ಲಾರು. ಮಡಿ ಸೀರೆಯನ್ನು ಬಿಟ್ಟು ಮಡಿ ಪೀತಾಂಬರ ಉಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು. ದೃಢವಾದ ಮುತ್ತಿನ ಮುಕುರೆ ಒಂದಡ್ಡಿಕೆ ಬುಗುಡಿ ಭಾವನೆ ಪಡೆಯುತ್ತಲೇ. ಕಂಚುಕ ಕಲಶಕದ ರತಿ ತಕ್ಕೊಂಡು ಮುಂಚೆ ಬಂದಿದ್ರು ಗೊಂಡೆನ್ನ. ಮಿಂಚಿನ ತೊಳೆವ ಚಿನ್ನದ ನೆಲಗಿರುವ ಮಂಚಲ್ಲಿ ಬಂದು ಕೂಡುವೆನು. ಅರಮನೆಯೆಲ್ಲ ನಾವಿರೋ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು. ಮರಮನೆ ನಮ್ಮಲ್ಲಿರುವುದೇ ಮಂಚಲ್ಲಿ ತರೋಣ. ಬಂಗಾರದ ಬಾಳೆಯಲ್ಲಿ ಬೆಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯು. ಉಂಡು ಕೂಡುವೆನೆ ಕುಂದಣಕ್ಕೆ ತಂದು ನೀಡಲಿ ತಾಂಬೂಲ. ಹುಟ್ಟಿದ ಮೇಲೆ ಈ ಬಟ್ಟಿಲಿ ಸುಣ್ಣ ಹಚ್ಚಿಕೊಂಡು ನಾಡಿಗೆ. ಕರ್ಪೂರ ಅಡಿಗೆ ಮುಂಚೆ ಸುಣ್ಣ ಬಿಳಿಯಲೆ ಹಚ್ಚಿ ನೀ ಮಡಿಸಿ ಕೊಡನೆಗೆ. ಬಂಗಾರ ಬಂದನ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದೊರತು. ಕುಂದಣದ ತಕ್ಕಿಲ್ಲ ಒಡಕೊಂದು ಹಿತ್ತಾಳೆ ತುಂಡಾದ ಕಾಟೊಂದಿರುವುದು. ಮಡಿ ಸೀರೆ ಬಿಟ್ಟರಿಂದ ಸೀರೆಯೇನಿಲ್ಲ ಮಡಿ ಪೀತಾಂಬರವ ಕಂಡಿಲ್ಲ. ಕಡಗ ಕಂಕಣವಿಲ್ಲ ಕರಿಯ ಕಾಜಿನ ಬಳೆ ಇರಲು ಮನೆಯಾರು ನಮಗೆ. ಬುಟ್ಟದ ಬುಗುಡಿ ಅಂಚು ಜರತಾರಿ ಅಂಚು ಚಿನ್ನದ ಕಳಕಿರುವ. ಉಪ್ಪಸ ಹೊರಿಸಿ ಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ. ಹುಟ್ಟು ಬಡವರು ನಾವಷ್ಟ ದರಿದ್ರರು ನಿತ್ಯ ಯಾತ್ರೆ ಬದುಕೋರು. ಚಿತ್ತಕ್ಕೆ ತಂದು ನೀ ದಯ ಮಾಡಿ ಬರುವುದೆಂದು ಹೇಳಿದರು. ಕಡೆಯವಾರು ಕಾಮದಿನಂತೆ ಬರುವೇನು ಕರೆದು ಕೋಮನದ ಇಷ್ಟಾರ್ಥ. ನಡೆದು ಬರುವ 4 ವಾರದ ದಕ್ಷಿಣೆ ಕೊಡು ನಾನು ಬಿಡುವವಳಲ್ಲ. ಒಂದೊಂದು ಮಾತನಾಡುವಳು ಮುದ್ದೆಗೆ ಬಾಯಿದ ಮುತ್ತುದು ಒಂದರಲ್ಲಿ. ಆನಂದದಿಂದ ಕುರುವನಷ್ಟೇ ಕೊಟ್ಟು ಬಂದವಳು ತನ್ನ ಮಂದಿರಕ್ಕೆ. ಸಾಧ್ಯವಲ್ಲೋ ಬಹಳ ಸಾಧ್ಯ ಮುತ್ತೈದೆ ನಿಂತಿದ್ದಳಾಗಿದರಿಗೆ ಬಂದು. ನಿದ್ರೆ ಕನಸು ಎಚ್ಚರಿದ್ದಿಲ್ಲ ಎನಗೊಂದು ನಿರ್ಧಾರವಾಗಿ ತಿಳಿಯಲು. ಗತಿನ ಮಾತು ಸಮಸ್ತ ಚಾತುರ್ಯ ಸಂಪತ್ತಿನ ಸೌಭಾಗ್ಯವಂತೆ. ಎಷ್ಟು ಹೇಳಲಾಕೆ ಚಂದ್ರ ಚಲಿಸಾಕ್ಷಾತ್ ವಿಷ್ಣು ಆದರೆ ಮೋಹಿಸುವನು. ನಮ್ಮ ಪುಣ್ಯದ ಫಲವದಿ ಬಂದಿದ್ದಾರೆ ಮನ್ನಿಸಿ ಮನೆಗೆ ಬರುವಳು. ಇನ್ನೇನು ಮಾಡೋಣೆಂದಿದಕ್ಕೆಲ್ಲ ಆಲೋಚಿಸಿ ಇನ್ನೊಬ್ಬ ಮುದ್ದೆಗೆ ಹೇಳುವುದು. ಪಾಲು ಸಕ್ಕರೆ ಪಂಚಭಕ್ಷ ಪರಮಾನವು ಸಾಲು ಶಾಖಗಳು ಶಾಲನ. ಮಹಾಲಕ್ಷ್ಮಿ ಪೂಜೆ ನೈವೇದ್ಯ ಮಾಡಿ ಮಂಗಳಾರತಿ ಬೆಳಗುವರು. ಪಕ್ಷಿವಾಹನ ಪುರುಷೋತ್ತಮನಾದ ಅಕ್ಷರ ಪರಮಾತ್ಮ. ಅಕ್ಷಯ ಸುತ್ತಳು ಫಲವನ್ನು ನಿರೀಕ್ಷಿಸಿ ನೋಡುತ್ತಿದ್ದಳು. ಮತ್ತೆ ಮಹಾಲಕ್ಷ್ಮಿ ಪಂಚಕರ್ಪೂರ ಕೊನೆಗಿನ ಎಣ್ಣೆ ಸಂಸಂಗಿಗೆ ತೈಲ. ಕಸ್ತೂರಿ ಬೆರೆಸಿದ ಬಿಸಿನೀರು ಅರಿಶಿನ ಹಚ್ಚಿ ತಾನೆಕೊಂಡಳಾಗ. ಸುರುಳಿ ಗುರುಳಿ ಬೈತಲ ತಿದ್ದಿ ತಳಪಾಕಿ ಚೌರಿರಾಗುಡಿ ಚಂದ್ರಗೊಂಡೆ. ಗಿಳಿಗೆಜ್ಜೆ ಹರಳು ಬಂಗಾರ ಕೇದಿಗೆ ಮೇಲೆ ಹರಳು ಮಲ್ಲಿಗೆ ಮಾಲೆ ಮುಡಿದು. ಬಿಚ್ಚಿ ತಾನುಟ್ಟಳು ಬಿಳಿಯ ಪೀತಾಂಬರ ವಜ್ರತೆರಗೊಂದು. ಕೂತನೆ ಕೊಪ್ಪು ಸೊಮ್ಮೆನಗೊಂಡೆ ತೋಳಿಗೆ ಕಟ್ಟುತ್ತಿದ್ದಳು ಬಾಜು ಬಂದು. ವಜ್ರದ ವಂಕಿ ನಾಗಮುಡಿಗೆ ಕೆಚ್ಚೆಬ್ಬೆಗಳಲ್ಲಿ ದೊಡ್ಡ ಸರಿಗೆ ಮೇಲಡಿಗೆ ಮುತ್ತಿನ ಕೆಂಪು ತಳಕು ಬೆಳಕು ಒಳ್ಳೆಯ ತಲೆ. ಉತ್ತಳಿಸರ ಚಂದ್ರಹಾರ ಮೋಹನ ಮಾಲೆ ಕಟ್ಟಿದಳಾಗ ಕಂಡಿ ಕಟ್ಟಾಣೆ. ಪಚ್ಚೆ ಮಾಡಿಕೆ ರತ್ನ ಪದಕದ ಮೇಲೆ ಜತ್ತಾಗಿ ನಡೆದಾಡುತ್ತಿರಲು. ಕಡಗ ಕಂಕಣ ಹಸ್ತ ಕಡಗ ಕಮಲ ದ್ವಾರ ನಡುವಿಗೆ ನವರತ್ನ ಪಟ್ಟಿ. ಬಿಡಿ ಮುತ್ತು ಬೀರುದ್ರವಾಳೆ ಬುಗುಡಿ ಚಂದ ಮುರು ಮುತ್ತಿನ ಸರಬಣಿಯ. ಸಾಲು ಕುಂದಣ ಮುತ್ತಿನ ಮುಖರೆ ಗುಲಾಬು ಬಾರಕದ ಉತ್ತರಳು. ಇಳಿಲ ಅಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಜೋಳ ಕೂಡಿಯಂತೆ. ಪಿಳ್ಳೆ ಕಾಲುಂಗೂರಲಲ್ಲೋ ಪೈಜನ ಉಳಿಗೆಲ್ಲು ಗಿಲ್ಲೆಂದೆ ಜೇರುತ್ತ. ತೆಳ್ಳನೆ ಪಾದ ಪುತ್ತಳೆಯಂತೆ ಚಿನ್ನದ ಬಳ್ಳಿಗೆ ಬರುತ್ತದೆ. ಬೆಳ್ಳನೆ ಬಿಳಿಯೋ ಬೆಳ್ಳಿ ತನ್ನಂಗೂರ ಬಳಿಯ ಹಿಡಿದಲ್ಲಾಡಿಸುತ್ತಲೇ. ಗಲ್ಲ ಮಿಂಚುಗಳಂತೆ ಥಳಥಳಿಸುತ್ತ ಭೀತಿಯಲ್ಲಿ ಬಂದಳು ಗಜಗಮನೆ. ದೇವಲೋಕದಿಂದ ಇಳಿದು ಬಂದಳು ಅರಸತಿಯಾದ ಸುತ್ತಲು. ಮೂರ್ಛೆ ಬರುವುದು ಮುಂಗಾರಿ ಮಿಂಚುಗಳಂತೆ ಬರುವುದು. ಇಂದ್ರನ ಶಿವ ಚಂದ್ರನ ಸುಂದರ ಸೂರ್ಯನ
ರತಿಯೋ ರೇವತಿಯೋ ಅರುಂಧತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತಿ ಸರಸ್ವತಿಯೋ ಪತಿಗಳವರ ಸತ್ಯ ಪಾಂಡವರ ರಹಸ್ಯೋ ದ್ರೌಪದಿ ಬಂದವಳಿ ಎಂಬುವರು ಸತ್ಯಭಾಮೆಯರು ರುಕ್ಮಿಣಿ ಜಾಂಬುವಂತೆಯೋ ಅಷ್ಟಮ ಸ್ತ್ರೀಯರೊಳಗೆ ಕೇದಾರು ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟಿಲಿ ಬಂದವಳೆಂಬುವರು ಹಸ್ತವ ಮುಗಿಯುವರು ಸಾಷ್ಟಾಂಗ ಬೆರಗುವರು ಇತ್ತ ಬಾಯಂತ ಕರೆಯುವರು ಇವತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಬಂದಿಳಿದೆಂಬುವರು ರಾಜಾದಿರಾಜರೆಲ್ಲರೂ ನಿಂತು ನೋಡಲು ರಾಜಭಾರಭೂಮಿಯಂತೆ ಭೋಜನ ಕೆತ್ತಪ್ಪಗಳು ನೋಡೋಣೆಂದು ಭೋಜನ ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತಾ ಮುಡಿದರು ಧರಿಸುತ್ತಾ ಮುಗುಳ್ನಗೆಯಿಂದ ನಗುತ್ತಲೇ ಎಡಬಾಲದಲ್ಲಿ ವಾರಿ ನೋಟವ ನೋಡುತ್ತಾ ನಡೆದವಳು ಬಡವರ ಮನೆಗೆ ಶ್ರೀದೇವಿ ತಾ ಕಣ್ಣು ತೆರೆದು ನೋಡುತ್ತಲಿದೆ ಅರಮನೆಯ ಈ ತಾಕ್ಷಣದಿ ಸುರಿಗೆ ಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳವನ ಮಾಧವ ಮನೆ ಸುತ್ತ ಪಕ್ಷಿನಂಗಳದಿಂದ ಕಟ್ಟಿಕ ಕಾರಂಜಿ ಅಚ್ಚನಿಗೆ ಮೋಸರಂಗ ಪಕ್ಷಿನಗಳು ಪಾರಿವಾಳ ಪಾರಿಜಾತ ವೃಕ್ಷ ಸಪ್ತಗಿಡಗಳು ಪಚ್ಚಲ ತುಳಸಿ ತುಳಸಿ ದೇವಿಯರಿಯ ಚೌಚಗೊಂಬೆಯಂತೆ ಲಕ್ಷ್ಮೀ ತಾನುಗಿಂತ ಇದರಲ್ಲಿ ಅಚಿತವಾದ ಕುರ್ಚಿಯಲ್ಲಿ ಬಂದು ಕೂಡುವಳು ಬಡವನ ಮಡದಿಗೆ ಒಡವೆ ವಸ್ತಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಿಸಿರುಟ್ಟದೋಗಿ ಮಡಿ ಪೀತಾಂಬರವಾಯಿತು ಸಡಗರದಿಗೆದರು ಬರುವರು ಗಂಧ ಕುಂಕುಮ ಹುಟ್ಟಿಟ್ಟು ತಂದ ಚಿಕ್ಕ ಬಳಿಯಲ್ಲಿ ದುಂಡು ಮಲ್ಲಿಗೆ ಪಾರಿಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸುವುದಿಗೆ ಕಿತ್ತಳೆ ಪಲವು ಕೊಬ್ಬರಿ ಬಟ್ಟಲೊಡವೆ ಕಡಲೆ ಹಾಕುಡಿಯ ತುಂಬರು ಹಿಡಿದು ಕುಂದಣ ಹರಿವಾಣಗಳಾಡಿ ಪಾಡುತ್ತಾ ಮಾಡಿ ಮುತ್ತಿನಾರತಿ ಇಂದಿರಾದೇವಿ ಆನಂದದಿ ಕುಳಿತಿರೆ ಇಂದ್ರಾದಿ ಸುರರು ನೋಡುತ್ತಲೇ ಮಂದಾರ ಮಲ್ಲಿಗೆ ಮಳೆಯ ಕಳೆದಾಗ ತುಂದು ಮಾಡಿದರು ಎಡಬಲದಲ್ಲಿಟ್ಟ ಚಾಮರವನ್ನೇ ಬೀಸೋರು ಹಿಡಿದು ನೋಡೋರು ಇಲ್ಲರು ಬಿಡಿ ಮಲ್ಲಿಗೆ ತಂದು ನಡಿ ಮೂಡಿ ಹಾಕೋರು ಗಡಗಡದಿದ್ದಳಾಗ ಲಕ್ಷ್ಮೀ ದೇವಿ ತಾ ಪಕ್ಕನೆ ಬಂದಳು ಮಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡವಾಗಿರು ಮಾಣಿಕ್ಯ ಮಂಚದಲ್ಲಿ ಬರುವಳು ರತ್ನ ಮಾಣಿಕ್ಯ ಚೊಕ್ಕ ಚಿನ್ನದ ಮಾರಗಳು ಬಣ್ಣದವಳ ಮುತ್ತು ಭಾರಿ ಬಂಗಾರ ಬಂದು ಮಂದಿ ನೋಡುತ್ತೀಯರು ಶುಕ್ರವಾರವೇ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನೆಯು ಲೋಕದ ಭಾಗ್ಯ ಭಂಡಾರ ಜಯಲಕ್ಷ್ಮಿ ದಕ್ಕಿದಳಿವರಿಗೆಂಬುವರು ನಾಲ್ಕು ವಾರದಲ್ಲಿ ತೆಗೆದು ನೋಡುತ್ತಲಿರೆ ಹಾಕಿದನು ಆಣೆ ಮುತ್ತು ಪಾಕಪಲ್ಯು ಪಚ್ಚೆ ಪರಮಾನ್ನ ಬಂಗಾರ ದರ್ಶಕ ಬಾಳೆಯಲಿಯು ಬಂದು ನೋಡಿದರು ನಾಲ್ಕು ಮಂದಿ ಸೊಸೆಯರು ಹಂಚಿಕೊಂಡರು ಹಿಂದೆ ಮಾಡಿ ಪುಣ್ಯ ಬಂದದೈತ ನಮಗೆಂದು ಸಂತೋಷ ಪಡುವರು ಕರ್ಪೂರದಾರತಿ ಮಾಡಿ ಕಾಯಿ ಹೊಡೆದು ಕೆಟ್ಟು ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕೊಡಿಸ ಲಕ್ಷ್ಮಿ ಒಡೆ ಕೊಡುವರು ಬಡವನ ಮನೆಗೆ ನಡೆದು ಬಂದು ಭಾಗ್ಯದ ಪರವಾಗಿ ಕುಳಿತಂತ ಕಥೆಯ ದೃಢಭಕ್ತಿಯಿಂದೇಳಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಳು ಮೊದಲಿಂದ ಮೂರ್ಜಗ ತೊಡೆಯ ನಾರಾಯಣ ಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಶುಕ್ರವಾರ ಸಮದೃಷ್ಟಿಯಿಂದ ನೋಡುವಳು ಗಂಡ ಹೆಂಡಿರು ಕೂಡಿ ಬ್ರಾಹ್ಮಣರೊಡಗೂಡಿ ಉಂಡು ಬಿಳ್ಳವನೇ ತಕ್ಕೊಂಡು ಮಂದಗಮನೆ ಲಕ್ಷ್ಮಿ ಮಹಿಮೆ ಕೊಂಡಾಡುತ್ತಾ ಆನಂದವಾಗಿದ್ದರು ಇವಳರಿಗೆ ಕಿವಿಗೊಳಗೆ ಮಕ್ಕಳೇನವಾಗುವುದು ಹಳೆಯ ಬಂಜೆ ಜೊತೆಗೆ ಮಕ್ಕಳಾಗುವರು ಪಡೆವರು ಇಷ್ಟ ಫಲಗಳನ್ನು ದನಕಾರು ತಳೆಯಾಗಿ ದನ ನಾಣ್ಯ ಬೆಳೆಯಾಗಿ ಸಿದ್ಧಕಾರ ಶುಭ ಕಾರ್ಯವಾಗಿ ಬರೀ ಮನಸ್ಸಿನ ಮಂಡಲನೆಂಬುಗಳು ಸಮಾಜವರದ ಸುನಾಮನಸನಾದ ಸ್ವಾಮಿ ಶಿಷ್ಯರಿಗೂ ಆದರಿಸಿ ಶ್ರೀ ಮಹಾಲಕ್ಷ್ಮಿ ಪೂಜೆ ಮಾಡಿದವರಿಗೆ ಮಂಗಳಂ ದೇವಿನಿ ಮಂಗಳಂ ಶುಭನಿ ಮಂಗಳಾಂಗಿನಿ ಮಹಾಲಕ್ಷ್ಮಿ ಕಂಗಳ ತೆರೆದು ಕಟಾಕ್ಷದಿ ನೋಡಲು ಹಿಂಗೋದು ಸಕಲ ಪಾಪಗಳು ಬರಲು ಕರೆಗಳಿಸಾಡಿ ಮಕ್ಕಳಾಗಲೇ ಹುಟ್ಟುವ ರಸವು ಲೆಕ್ಕವಿಲ್ಲದೆ ಮಕ್ಕಳ ಆಗೋರು ಮನೆ ತುಂಬ ಮುತ್ತೈದೆ ತನಮ ಕೊಡುವಳು ಸಾಸೂರ ಕಾಮದೇವಿ ಜನಿಸಿ ಭೀಮೇಶ ಕೃಷ್ಣ ಸಹಿತಾಗಿ ಲೇಸಾಗಿದ್ದ ಸಂಪತ್ತೆಲ್ಲ ಕೊಟ್ಟು ವಾಸವ ಮಹಾಲಕ್ಷ್ಮಿ ಪಾದಾಂಬುಜಗಳಿಗೆ ರಘುವೆಯ ಜನರಸಿಗೆ ನಮಸ್ಕರಿಸಿ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ ಅರಸನ ಸೇವೆ ಮಾಡ್ತಲೊಂದು ಪಟ್ಟಣದೋಳು ಇರ್ತಿದ್ದ ಸೋಮೇಶ ಭಟ್ಟ
ಸೊಸೆಯರು ಗಂಡು ಮಕ್ಕಳು ವೃದ್ಧರಾದರು ಸುಖದಿಂದ. ಆ ಕ್ಷೀರಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶಮ್ಮ ಮಹಾ ಸಂಭ್ರಮದಿಂದ ಚಾರು ಪರಿಮಳ ಅರಿಸಿನ ಗಂಧ ಕುಂಕುಮ ಕ್ಯಾದಿಗೆ ಕುಸುಮ ಮಲ್ಲಿಗೆಯ ಮಾಧವನ ಮಹಾಲಕ್ಷ್ಮಿಗೆ ಅರ್ಪಿಸಿ ಮಂಗಳಾರತಿ ಬೆಳಗಿದರು. ಹೆಣ್ಣವರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮಾನ್ನ ಚಾಲನ್ನ ಶಾಖಗಳನ್ನು ಚೆನ್ನವಾಗಿದ್ದ ತಾಂಬೂಲವನ್ನರ್ಪಿಸಿ ಆಧಾರದಲ್ಲಿ ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದ ಬೆಳಗಿದರು. ಹಿಟ್ಟಿನ ಕಡವು ಹಿಂಡಿ ಪಲ್ಲವನೆ ಮಾಡಿ ಹತ್ತೆರಡು ಗಾಣದೆಣ್ಣೆನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲೆ ಇಟ್ಟರು ನೈವೇದ್ಯವನ್ನು. ಭೋಜನಕ್ಕೆಂತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಛಗಳು ಕಾಣೆ ಎಂದು ಬೇಕಾದರೊಂದು ಬೇಡಲ ಸಂಗತಿ ಸಾಕು ದರಿದ್ರದಂಬರೆಯು ಆಗಿಲ್ಲ ಅರಳಿ ಕಂಕಣದವಳು ಸಿಕ್ಕಿತ್ತು ನಾ ಕೈಗೆ ಇಡಲಾರೆನೆಂದು ತಟ್ಟಾನೆದ್ದಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು ಕಟ್ಟಿದ್ದ ತುಗುಮಣಿ ಕಾಳುಗಳು ಬಿಟ್ಟು ತಲೆ ರಾಜನರಸಿ ಒಂದೊಂದು ಅಡಿಗೆ ನಿಂದೆವು ಮಾಡಿ ನೌಕಿಗೆ ಕುಣಿತು ಸಕಲ ಸಂಪತ್ತು ಬಂದಿತ್ತು ಪರರಾಜರಿಂದ ಮುತ್ತಿಗೆ ಗಾಡಿ ಬಂಧನ ಮಾಡಬೇಕಂತ ಅರಿತು ನಡೆದಳು. ದಿನ ತುಂಬಿದಂತೆ ಗರ್ಭಿಣಿಗಾದ ಬಂದವಳು ಕ್ಷಣಕ್ಕೊಮ್ಮೆ ಟೊಂಕಬೇನೆಗಳು ಉತ್ತಳೆ ಗೊಂಬೆ ಎದ್ದು ಮಕ್ಕಳು ಕಿತ್ತಳಗಳಲ್ಲಿ ಬೇಕಾದ ಫಲಗಳಿಂದ ಪುಷ್ಪಗಳ ಜೋಕೆ ಮಾಡ್ತವನದಳು ಹೋಗಿಲು ಗಿಳಿನವಿಲ್ ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದು ಕಾಲಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತದೆ ಮುಸುಕಿಟ್ಟು ತಂದು ಮುದ್ದಿಸತನ ಸತಿವಟ ಮಾಡಿ ಕೊಟ್ಟ ಕೈಯೊಳಗೆ ಹುಟ್ಟಲಿರೋ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದಿರ್ತ ಅತ್ತಿದೆಲ್ಲ ಮೂವಟ್ಟಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂರಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಯಕ್ಕನೆಂತ ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾಕರಂತವರುಗಳನ್ನು ಅರಸನ ಕಡತವಾರ ಕೊಟ್ಟರಾಗಲೇ ಕಳಿಸಿ ಪ್ರಧಾನಿ ಕನ್ಯೆಯನ್ನು ಅರುಷದಿದ್ದಾರೆ ಹೆಣ್ಣು ಮಕ್ಕಳು ಕಳಿಸಿದನು ಹೊರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿನು ಶುಕ್ರವಾರದ ಗೌರಿ ಮರೆಯದೆ ಮಾಡಿ ಶ್ರೀಲಕ್ಷ್ಮಿ ಬಲಿಯೋಳೆಂದಿರ್ತ ಸಹಾಯಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ ದೇಹಕ್ಕೆ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆ ಹಾಕಿದರು. ಒಡವಿ ಪಾಲಕನ ಹಿಡಿದುಕೊಂಡೆಯಲು ಉಡುಗೆ ತೊಡಿಗೆ ವಸ್ತ್ರಾಭರಣ ಅಡಗಿತ್ತು ಸಕಲ ಸಂಪತ್ತು ದೇಹಕ್ಕಾಗಿ ದೃಢವಾಯಿತಾಗ ದಾರಿದ್ರ್ಯ ಮಾತನಾಡಿದರು ಮಕ್ಕಳ ಒಡಗೂಡಿ ತೆರವಾಯಿತೆ ಬದುಕು ಮಾತಾ ಪಿತೃ ಒಡ ಹುಟ್ಟಿದವರು ನೀಗೆ ಮಾತನಾಡಿಸೋರ್ಯಾರಿದೆ ದೂರದಲ್ಲಿರುವವರೆಲ್ಲ ತಾಯಿ ತಂದೆಯರು ಸಾರೆದಿರುವ ತಂಗಿ ಸೂರ್ಯವೈತು ದೊರೆತನ ಭಾಗ್ಯ ಬಡವ ಪ್ರಧಾನಿ ಹೀಗಿರುವ ನಾರಿಯೇ ಕಂಡುಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರೆ ಒದ್ದುಕೊಂಡು ಮಂಡ್ಯ ಚತ್ತಾಳ ಪ್ರಣತಿ ಎಣ್ಣೆ ಒಳ್ಳೆ ದಂಡೇರಿ ಬಂದು ಕುಳಿತನು. ಓರವನಿನ್ಯಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು ದೂರಲ್ಲಿ ಬಂದೇರಿ ಅಕ್ಕನ ಹಿರಿಯ ಕುಮಾರನ ಹಿಡಿಗೆಳುವುದನು ಬಂದೇಳಿದವನ ಅಂದ ಚಂದಗಳೆಲ್ಲ ತನ್ನ ನಿಖರವಾಗಿಲ್ಲ ಬಂದು ಹೇಳಿಕೊಂಡ ದಾರಿದ್ರ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ಸಾನಿದ್ದ ಆಲವೇ ಹೋಗಿ ಬರುವೆಂದ ಕೇಳಿ ಕಾಲ ಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯದಲ್ಲಿ ಕಳುಹಿದಳು. ಬಾಲಕ ನಿನಗಿಂತ ಕೋಲಕೆಯನ್ನು ತಲೆಗೂ ಬಾಲಕ ಸೆಳೆದುಕೊಂಡೊಯ್ಯ ನೂತನವದರಿ ತೊಟ್ಟು ಯಾಕೆಂದು ಆಲೋಚಿಸುತ್ತಾ ಬಂದ ಹುಡುಕುತ್ತಾ ಬಂದು ಮಾತೆ ಕೆರಗಿದನಾಗ ಒಡ ನುಡಿ ವಾರ್ತೆ ಕೇಳುತ್ತಾರೆ ಕೊಡುವಷ್ಟು ಕೊಟ್ಟಾರಿನಿಗೆ ನಡೆದನು ಅರ್ಥೋಪನೆಯ ತಳಪ್ರಣತಿಗೆ ತಲೆಗೆ ಕೂಸಿಕೊಂಡು ಮೊಳಕೋರೆಯನ್ನೇ ಹೊತ್ತುಕೊಂಡು ಬಳಗುತ್ತಾ ಬಂದು ಬಾವೆ ಮೇಲೆ ಕುಳಿತೇಳಿ ಕರಗಿದನ ಹೊರ ಮಂದಿರಕ್ಕೆ ಗೊತ್ತಿಗೆ ಕರೆತಂದಿದ್ದರ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತದೆ ಅತ್ಯಂತ ಕರುಣದಿಂದ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನು ಉಣಿಸಿದರು. ನಿತ್ಯೋಪವಾಸ ಮಾಡುವರನ್ನ ಮನೆಯಲ್ಲೇ ಅಪ್ಪಣೆಗಳು ನೀಡೆಂದಿರುತ್ತ ಬುದ್ಧಿಯೊಳಗೆ ಹಣ ಕಟ್ಟಿಕೊಳ್ಳಲುಕ್ಕಾಗಿ ಕಚ್ಚಿಕೊಂಡ ಏಳಾಕ್ಷಣಿಗೆ ಏನು ಹೇಳಲಿ ನಾವು ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದಿರುತ್ತ ನಾವು ಹೋಗಿ ಬರೇನೆಂದಿರುತ್ತ ಮತ್ತೊಬ್ಬ ಕುಮಾರ ತೆರಳಿ ಹೇಳಿದನು. ಅರಕು ಕೋರಿಯನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುದ್ಧಿಯ ಕಟ್ಟಿಕೊಂಡು ಗುರುತೇಳಿ ಕಳೆಯಿತರ ಬಾಗಿಲಿಂದ ತಂದ ರಾಗ ಮಂದಿರ
ಸುತ್ತ ಬುರುಳಿಯೊಳಗೆ ಹಣವನ್ನು ಕಡು ಬೇಗದಿಂದ ಕೈಗೆ ತಂದು ಕೊಡಲಾಗ ನಡೆದ ತಾನಡುವಿ ಮಾರ್ಗದಲ್ಲಿ ಕಳೆದು ನಾಲಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದ ಪಾವಟಿಯನ್ನಿಟ್ಟು ಬುಡುಬುಡು ಬುರುಳಿ ಮುಳುವ ಸೇರಲ ಕಂಡು ಬಿಡು ಪುಟ್ಟ ಬಂದಕ್ಕೆ ಗತೀರನೊಳಗೆ ಹನುಮಂತ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣಂತ ಅತಿಗೆ ಬಿಡುವ ಮಾತೆ ಕಂಡು ಮತ್ತೊಬ್ಬ ಸುತ್ತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಚಿತ್ರ ಬಟ್ಟೆ ಸುತ್ತಿ ಕುಕ್ಕುತ್ತ ಸೀರು ಹೆಣ್ಣುಗಳ ಚಿಕ್ಕಮ್ಮ ಪೇಡೆ ಕಳುವೆ ಕರೆತಂದ ಹಿತ್ತದ ಬಾಗಿಲಿಂದಾಗ 7-8 ದಿನದಲ್ಲಿ ಬಾಳು ಪಚರಿಸುತ್ತ ಬಾಳುವ ಕ್ರಮವ ಕೇಳುತ್ತದೆ. ಜಾರಿಗೆ ಒಂದು ಚೆಮ್ಮಾಳಿಗೇರಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತಿರುವಲ್ಲಿ ಬಂದಾಡಿಸಿದಳು ಕಾಣಿಸಿಗಿ ಬಿದ್ದು ಬಾಯಿ ಬಿಡುತ್ತಲೇ ಹುಡುಕಿದರೆಲ್ಲರಿಗೆ ಬಂದು ತಾನೆಂತ 4 ಮಂದಿ ಸುದ್ದಿ ನಾನಾ ಪರಿ ಕೇಳಿದ ಕುಲವಾಯಿತು ಮನೆಗೆ ನಾ ಕಂಡು ಬರಮೇಲೆಯಕ್ಕ ಆ ಕಾಲದ ಸೇರಿದಳು. ಹುಟ್ಟಳು ಮಾರು ಸೇರಿನ ತೋಳಿನಲ್ಲಿ ತೊಟ್ಟಳು ತಿಂದಿ ಕುಕ್ಕುತ್ತವ ಕಟ್ಟಿದ ಜಡೆ ಎಣ್ಣೆ ಹಚ್ಚಿ ಗಂಟೆನ ಹಾಕಿ ಹೊಟ್ಟು ಕುಂಕುಮ ನೀಡಿದಳು. ಒಂದೊಂದು ಕರಿಯ ಗಾಲಿನ ಮಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ದೇಹಕ್ಕ ನೆನೆಸಲಿ ತಂಗಿ ಮಾತೆ ಕೇಳುತ್ತಿದ್ದಳು. ಅಕ್ಕನ ಕರೆತಂದ ತಾಯಿ ಬಾಗಿಲಲ್ಲಿ ಶುಕ್ರವಾರ ಶುಭ ದಿನದಿ ಮಕ್ಕಳು ಸೊಸೆಯವರು ಒಡಗೂಡಿ ಬಂದು ದೇಹಕ್ಕನ ಚರಣ ಕೆರಗಿದರು. ಅಂದಗಳಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕರೆತೇವೆಂದಂತ ಮಿಂದು ಮಡಿಯ ನುಟ್ಟು ಬಂದೆಲ್ಲ ಪರಿವಾರವೆಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಮೊಸರೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶವೆಯು ಮೃಷ್ಟಾನ ಬೇಗ ದಿಂಡೂರು ಹಾಕುತ್ತಲೇ ತಾಂಬೂಲ ತೂಗು ಮಲಗಿದರು. ಬೆಳಗಾಗಲೆದ್ದು ಹೇಳಿದ ಸಾಯಕ ಕೆಲಸವ ಬಿಳಿಜೋಳ ಪುಟ್ಟಿ ಬೀಸೆ ನೀವು ಇಂದಿನ ಅಡಿಗೆಯ ಕ್ರಮವ ಹೇಳುವೆನು. ಹುಳಿನುಚ್ಚು ಮಾಡಿದೆ ತಿಳಿಯ ಕಟ್ಟಂಬಾರೆ ಎಳೆ ಸೊಪ್ಪಿನ ಹಿಂಡಿ ಪಲ್ಯವನ್ನು ತರಿಸುವೆ ಗಾಣದ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕರುಣಿ ಮಾಡಬೇಕಂತ ಅದು ಕೇಳಿದೆ ಅಕ್ಕ ಹೃದಯ ತಲ್ಲಣಿಸುತ್ತ ಎದೆಯೊಳಗನಗು ನಟಂತೆ ಉರಿಯವರೆಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿಯಿಂದಾಕೆ ಗರಗಸದಿಂದಲೇ ಕೊರದುಪ್ಪು ಸಾಸಿವೆ ಹರಗಚ್ಚದಂತ ಮಾತುಗಳು ಕೆಟ್ಟ ಬಡವರು ಬರಬಾರದು ಜಗದೊಳು ಅಟ್ಟುಂಬ ಮನೆಯ ಬಾಗಿಲಿಗೆ ಕಟ್ಟದೆ ಕಾಲ ಕಳೆಯದಿದ್ದರೆ ಕಟ್ಟಡದಿ ಸೇರೋದಿಲ್ಲೇಸು ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದಂತ ಮನದ ಸಂತಾಪ ಸೈರಿಸಲಾರದೆದ್ದಳು ಧನವನ್ನೇ ಕಷ್ಟೋ ಮಂದಿರಕ್ಕೆ ಎತ್ತಿನ ಗೋದಾಮಿಯೊಳಗೆ ಕಂದರದಂಟು ಸಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಕಾಳು ಕ್ರಿಮಿಗಳೆಲ್ಲ ಅತ್ತಿತ್ತಗಳಿದ್ದಳು. ಮಧ್ಯಾಹ್ನವಾಯಿತು ಅಡಿಗೆ ದೇಯಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ದೆ ಇದ್ದೆಲ್ಲೋ ಮಲಗಿದ್ದಾಳಾಕೆಯು ಎದ್ದರಿಲ್ಲದನ್ನೇ ಬಲ್ಲಷ್ಟು ಮನೆ ಹುಡುಕಿದೆವತ್ತೆ ಬಾಯರ ಸೊಲ್ಲು ಸುಳಿವು ಕಾಣಲಿಲ್ಲ. ಎಲ್ಲ ಹುಡುಕಿದರಿಲ್ಲವೆಂತ ಬಂದಾಗ ಎಲ್ಲ ಸೊಸೆ ಹೇಳಿದಳು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಲಿ ಆಕಳು ಕಟ್ಟುವಂತ ಭೋಜನೆಯಲ್ಲಿ ದೊಡ್ಡ ಹಾಕುತ್ತಿರುವ ಗೋದೆಯಲ್ಲಿ ಸುಳಿವು ಕಂಡಿಡಿದಳ ಕ್ಷಣದಿ ಸಿಕ್ಕಾರು ನಮ್ಮ ನೆಬ್ಬಿಸುತ್ತಲೇ ಹಸ್ತವ ಹಿಡಿದು ಕರೆತಂದು ಉಪ್ಪುವ ಉರಿ ಮೋರೆಯನ್ನು ನೋಡಿ ಮನದ ಸಿಟ್ಟೆ ನೆನೆದ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಹೇಳುವುದೇ ನಾನೆಂದಂತ ಜೋಳದನ್ನು ಕಾಣದಂತೆ ನಾ ಬಂದೇನೆ ನಾಳೆ ಹೋಗುವೆ ನಮ್ಮ ಮನೆಗೆ ಭಕ್ಷ್ಯ ಪಾಯಸ ಮಾಡಿ ನಿನ್ನೆ ದಿವಸ ಇವತ್ತು ಭಿಕ್ಷೆಗೆ ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾಗಿದರೆಂದು ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನ ಗೌರಿಯನ್ನು ಸ್ತ್ರೀಯು ಸಂಪತ್ತನ್ನೇ ಕೊಡುವಂತ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಲಕ್ಷ್ಯ ಮಾಡಿದರಿಂದ ಇಕ್ಷಕ್ಕೆ ಬಂದು ತೊಲಗಿದ್ರಿ. ಈ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾತ್ ಶ್ರೀ ಗೌರಿಯನ್ನು 2 ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರ ಆಭರಣ ಹೊರಮನೆಯ ಮೇಲೆ ಮಂಟಪದೊಳು ಚಟಿಗೆ ಬಂದಿಟ್ಟರಾಗ ಪೀಠದಲ್ಲಿ ಮುಂದೆ ಕಟ್ಟಿಸಿದ ಮಗಳ ತೋರಣಗಳು ದುಂದುಗಿ ಬೇರಿ ಬಳಿದವು. ಮೀನು ಮುತ್ತೈದೆಯರ ಸೆಟ್ಟ ಬ್ರಾಹ್ಮಣರೆಲ್ಲ ಮಂತ್ರಗಳು ಹಾಕಿದರ 5 ಫಲಗಳಕ್ಕೆ ಅದರೊಳು 4-8 ನಂದ ದೀವಿಗೆಯು ಶ್ರೀಕಮಲದ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಅರಿಶಿನ ಪಿಡಿದು ಹಚ್ಚದೆ ಶ್ರೀ ಗೌರಿಗೆ ಸರಕಾನೆ ತಿರುಗಿ ಮೂರೇನು ಎಡಕೋಗಿ 2 ಕೈ ಮುಂದೆ ಹೇಳಿಕೊಂಡರೆ ಬರಕೆ ಬಂದಳು ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋದು ಮಾತಪ್ಪು ಅಪರಾಧ ಎತ್ತ ಮಾತೇರೆಣಿಸುವರೆ ಸತ್ಯವಂತಳು ಈಕೆ ನಮಗೆಲ್ಲ ಎಂತಲೇ ಭಕ್ತಿಯಿಂದ ಕರವ ಮುಗಿದಳು. ಕಡಲ
ಶತಾಬ್ದಿವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು ಮಡದಿಯರಿಗೆ ಅರಿಸಿನ ಗಂಧ ಕುಂಕುಮ ಪುಷ್ಪಗಳುಡಿ ತುಂಬಿದರು. ಭಟ್ಟ ಮುತ್ತಿನ ಹರಿವಾಣ ನೈವೇದ್ಯ ಭಕ್ಷ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲೇ ದೇಯಕ್ಕಗೆ ಅಷ್ಟ ಐಶ್ವರ್ಯ ನೀಡಿದಳು. ದುಂಡು ಮುತ್ತಿನ ಹರಿವಾಣ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದ ದೇಯಕ್ಕನ ಗಂಡಗೆ ರಾಜ್ಯ ನೀಡಿದಳು. ಒಳ್ಳೆಯ ಚಿನ್ನದ ಹರಿವಾಣ ಗಟ್ಟಿ ತಂಡ ಕಟಂಬರಿಗೆ ಬಡಿಸಿ ತರಿಸಿದಳು. ಎಣ್ಣೆ ಹಿಂಡಿ ಪದಕ ಮೂಲನಲ್ಲಿ ನಾಡಿ ದಾಡಿ ನೋಡುತ್ತಲೇ ಅಕ್ಕ ತಂಗಿಯರಾಗ ಜೊತೆಯರಾರತಿ ಎತ್ತಿ ಮುತ್ತೈದೆರೆದ ಕಾಣುತ್ತದೆ. ಉತ್ತುಮಾಗಿನೆಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿ ದಾರತಿ ಇಳಿಸಿದರು. ಉಂಡರು ಸಕಲ ಜನ ಸಹಿತಾಗಿ ತಕ್ಕೊಂಡು ಕರ್ಪೂರದ ಬೆಳ್ಳಿಗಳ ಉಂಡು ಸಂತೋಷದಿಂದ ಕೂತಿರಲು ಬಂದೆರಗಿದರೆ ಬಾಲಕರು. ಅರಸನು ತಾನಾಗೆ ಬಂದ ನೆಮ್ಮನೆಯನ್ನು ತರಿಸಿದ ನಿಮ್ಮನೆಂದಂತ ಹರುಷದಿಂದ ಅಂದರಾದರೆ ಮನೆಯಲ್ಲೇ ಬಡಗಳನಾಗ ಬಂದವು ತೇಜಿರಥಗಳು ಬೇರೆ ವಾದ್ಯಗಳು ಸಡಗರಿಂದ ಹುಡುಗರಿಗೆ ಕೊಟ್ಟು ನಡೆದಕ್ಕೆ ಅಕ್ಕ ತಂಗಿಯರು ಅಂಗಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅತ್ತಿಯಿಂದಲೇ ಚಾಮರವ ಬೀಸಲು ತಮ್ಮ ಪಟ್ಟಣಕ್ಕೆ ನಡೆ ತಂದ್ರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆಂದೆಂತ ಹಾಗಿದ್ದು ಕಾಗೆ ಹಣನು ಗಂಡನು ಸ್ವೀಕರಿಸಿದನು ಬಸುತ್ತನು. ಮಡುವಿನೊಳಗೆ ಮುಳುಗಿ ಹೇಳುತ್ತಿರುವುದು ಕಂಡು ಬುರುಡೆ ಹಣವ ಕೈಗೊಂಡು ನಡೆಯುವ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದುಕೊಂಡು ಈ ನಡೆದರು. ದಳದಳನಾಗ ಬಂದವ ಬಳೆಗಳು ಸಿಗುತ್ತವೆಲ್ಲವೆಂದೆಂದರು. ಹರಿದೇರಿಬ್ಬರು ಸೆರಗನೆ ಮರೆ ಮಾಡಿ ಕರೆದಂತರ ತೋಟದಲ್ಲಿ ಒಂದು ಗಳಿಗೆ ಸ್ಥಳವನ್ನೇ ಮಾಡಿ ಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು. ಹಾಗೆಂದ ಮಾತಿಗೆ ತಾನೊಳಗಿದ ಒಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ. ಮನಸ್ಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮಿಗೆ ಸ್ಥಳ ಮಾಡಿಕೊಟ್ಟು ಮತ್ತೆ ನೀವೀಗ ಕೊಪ್ಪಿಸಲಾಗದಿ ಗೌರಿ ಭಕ್ತಿಯಿಂದ ಕರವ ಮುಗಿದರು. ಎತ್ತರ ಗೌರಿಯರು ನಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆಂತಲೇ ಭಕ್ತಿಯಿಂದ ಕರವ ಮುಗಿದರು. ಹಿಂದಕ್ಕೆ ಸೋಮೇಶ ಮನೆಯಲ್ಲಿ ನೀವೇ ಮಾಡಿದ ಗೌರಿಯನ್ನು ಬಂದಿದ್ದ ನಾವು ವನವಾಸವೆನ್ನುತ್ತಲೇ ಗಂಡಗೆ ತಿಳಿಯ ಹೇಳಿದಳು. ಜಾತವಾದರೂ ಪಾರಿಜಾತನಾಗಿ ಅನಾಥನ ಮಾಡಿ ಬಂದೆ ಪ್ರೀತಿಯಿಂದಲೇ ಸಲಹಿದವರು ಯಾರೆಂದು ಆ ತಾಯಿ ಸುತ್ರ ಕೇಳಿದಳು. ಕೃಷಿಯಂತ ಬಂದ ಸೋಮೇಶ ಭಟ್ಟನು ಬಳಸಿಕೊಂಡೈದ ನಮ್ಮನ್ನು ಬೆಳೆಸಿ ಎರಡನೇ ಧಾರೆಯ ಸುಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದಿ. ಅಕ್ಕರೆಯಿಂದ ಕೇಳಿದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು. ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು. ಹಿಂದಾಗಲನು ಆಸ ಮುಂದೆ ಕೆಂದಿರುತ್ತಲೇ ತಂದು ಕೊಟ್ಟರು ಉಡುಗೊರೆಯ ಮುಂಗಯ ಹಿಡಿದು ಮುಖ್ಯ ತಾಯಿ ತಂದೆಯರ ಅಂದಣದಲ್ಲಿ ಇರಿದರು. ಬೋರೆ ಬೋರದಿಯ ದಾಟದಲ್ಲಿ ಕಟ್ಟಿಸಿದರು ಬಾಗಿಲಿಗೆ ತೋರಣವ ಬೇರಿನ ಗಾಳಿ ತುತ್ತೂರಿ ವಾದ್ಯಗಳಿಂದ ಸಾರುತ್ತಿ ಬಿಡಿ ಸಂಭ್ರಮದಿ. ಆ ಸುತ್ತ ನಡೆ ಮೂಡಿ ಬಳಕದ ಹಾರುತ್ತಿ ಬೀಸುತ್ತ ಬಿಳಿಯ ಚಾಮರವ ಸೂಸಿನಿಂದಲೇ ಕರೆ ಕದರ ಮನೆಗೆ ಸಿಂಹಾಸನ ಮಹಾಲಕ್ಷ್ಮಿಗೆ ಅರಳು ಹೂ ಗಂಧ ಕುಂಕುಮ ನಾರಿಯರು ಹರಿವಾಣಗಳು ತಂದಿರಿಸಿ ಪರಿಪರಿಯ ಸರ್ವಾಂಗ ಪೂಜೆ ಮಾಡಿ ಫಲಗಳು ಕೈಯ ಮುಂದೆ ಬಿತ್ತಿದ ಬೆಳರಾಶಿ ಒಕ್ಕು ಅನವಧಾನೆ ಒಕ್ಕು ಒಂದು ರೀತಿಯ ರಸವು ಲೆಕ್ಕವಿರದ ಮಕ್ಕಳ ಗೋರು ಮನೆ ತುಂಬ ಮುತ್ತೈದೆ ತನವ ನೋಡುವಳು. ತಾಸೂರ ಕಾಮಧೇನು ಎದೆನಿಸಿ ಸಹಿತಾಗಿ ಲೇಸಾಗಿದ್ದ ಸಂಪತ್ತೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳಂ ದೇವಿನಿ ಮಂಗಳಂ ಶುಭೈನಿ ಮಂಗಳಾದಿ ಮಹಾಲಕ್ಷ್ಮಿ. ಕಂಗಳು ತೆರೆದು ಕಟಾಕ್ಷದಿ ನೋಡಲು ಹಿಂಗುದು ಸಕಲ ಪಾಪಗಳು ಬರಲು ಕರೆಯಲಿ ಬಂದರೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ ಬರಹರಿಯ